ಸದ್ಯಕ್ಕೆ ನಾನಿರುವಂಥದ್ದು ಫಸ್ಟ್ ಬ್ಲಾಕ್ ರಾಜಾಜಿನಗರದಲ್ಲಿದ್ದೀನಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀವು ನನ್ನ ಹಿಂಭಾಗದಲ್ಲಿ ನೋಡ್ಬೋದು, ಒಂದು ಕ್ರೇಟಾ ಕಾರಿನ ಮೇಲೆ ಸಂಪೂರ್ಣವಾಗಿ ಬೃಹತ್ತಾಕಾರದ ಒಂದು ಮರ ಸಂಪೂರ್ಣವಾಗಿ ಬಿದ್ದು ಕಾರು ಜಖಮಾಗಿದೆ. KA02 MP 6400 ನಂಬರ್ನ ವಾಹನ ಇದು. ಸೊ ನೋಡ್ತಿರ್ಬೋದು ಯಾವ ಪರಿಸ್ಥಿತಿಗೆ ಈ ಒಂದು ಕಾರು ತುತ್ತಾಗಿದೆ ಅಂತೇಳಿ. ಸೊ ನಿನ್ನೆ ಸುರಿದಂತಹ ಮಳೆಗೆ ಈ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು. ಮರ ಸಂಪೂರ್ಣವಾಗಿ ಧರಾಶಾಯಿಯಾಗಿರೋ ಕಾರಣದಿಂದಾಗಿ ಈ ಒಂದು ರಸ್ತೆಯ ಪಕ್ಕದಲ್ಲಿ ಕಾರನ್ನು ಪಾರ್ಕಿಂಗ್ ಮಾಡಿರ್ತಾರೆ. ಆ ಒಂದು ಪಾರ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ಕಾರಿನ ಮೇಲೆ ಮರ ಬಿದ್ದಿದೆ, ಸಂಪೂರ್ಣವಾಗಿ ಜಖಮಾಗಿದೆ. ಸುಮಾರು 24 ಗಂಟೆಗಳ ಸಮಯ ಆಗಿದೆ ಈಗಾಗಲೇ ಮರ ಬಿದ್ದು. ಇದುವರೆಗೂ ಕೂಡ ಈ ಒಂದು ಮರವನ್ನು ತೆರವುಗೊಳಿಸುವಂಥ ಪ್ರಯತ್ನವನ್ನು GBA ಅಧಿಕಾರಿಗಳು ಅಥವಾ ಸ್ಥಳೀಯ ಅಧಿಕಾರಿಗಳು ಯಾರೂ ಮಾಡ್ತಿಲ್ಲ ಅನ್ನೋದು ಇಲ್ಲಿ ಬೇಸರದ ಸಂಗತಿ. ಯಾಕಂದರೆ ನಿನ್ನೆ ಸಂಜೆ ಮಳೆ ಆಗಿರುವಂಥದ್ದು ಆಲ್ಮೋಸ್ಟ್ 24 ಅವರ್ಸ್ ಆಯಿತು, ಇನ್ನೂ ಕೂಡ ಇದೇ ಪರಿಸ್ಥಿತಿ. ಸದ್ಯಕ್ಕೆ ಈಗ ನಮ್ಮ ಜೊತೆ ಈ ಒಂದು ಕಾರಿನ ಮಾಲೀಕರು ನಮ್ಮ ಜೊತೆ ನೇರವಾಗಿ ಮಾತನಾಡೋಕ್ಕೆ ಲಭ್ಯರಾಗಿದ್ದಾರೆ. ಸರ್, ನಿಮ್ಮ ಹೆಸರು? ಬಸವರಾಜ್ ಅಂತ. ಬಸವರಾಜ್ ಸರ್, ನಮಸ್ತೆ. ಈಗ ನಿಮ್ಮ ಕಾರು ನೋಡಿದರೆ ಹೊಟ್ಟೆ ಉರಿಯುತ್ತೆ. ಯಾಕಂದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾರು ಮರ ಬಿದ್ದುಬಿಟ್ಟಿದೆ. ಮರ ಬಿದ್ದರೂ ಈ ಥರ ಅವ್ಯವಸ್ಥೆ ಆಗಿದೆ. ಯಾರಾದರೂ ಅಧಿಕಾರಿಗಳು ಬಂದು ಇದನ್ನು ಸಾಯಂಕಾಲ ಸುಮಾರು 6:15 ಗಂಟೆಗೆ ತುಂಬ ಜೋರಾಗಿ ಮಳೆ ಗಾಳಿಯಿಂದ ಬಿಟ್ಟು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಅವಘಡ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ಥಳೀಯ ಅಧಿಕಾರಿಗಳಿಗೆ ಟಚ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಸಹಿತ ಯಾರೂ ಇದಕ್ಕೆ ರೆಸ್ಪಾಂಡ್ ಮಾಡಿಲ್ಲ. ಇದಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ಗೋಪಾಲಯ್ಯನವರು ಅದಕ್ಕೆ ಸ್ಪಂದನೆ ಕೊಟ್ಟು ಅವರು ರಾತ್ರಿ ಮತ್ತು ಬೆಳಗ್ಗೆ 2 ಸತಿನೂ ಸಹಿತ ಮಾತಾಡಿದ್ದಾರೆ. ಸೊ ಇಲ್ಲಿ ನೇರವಾಗಿ ಯಾವುದೇ BBMP ಅಧಿಕಾರಿಗಳಾಗಲಿ ಅಥವಾ ಅರಣ್ಯ ಅಧಿಕಾರಿಗಳಾಗಲಿ ಯಾರೂ ಸಹಿತ ಈ ಕಡೆ ಬಂದು ನಮಗೆ ಸಹಾಯ ಮಾಡಿಲ್ಲ. ಈ ರೋಡಲ್ಲಿ ನೋಡ್ತಾ ಇರ್ಬೋದು, 2 ಮರಗಳು ಬಿದ್ದಿದೆ, ದೊಡ್ಡ ದೊಡ್ಡ ಮರ ಬಿದ್ದಿದೆ. ನಿನ್ನೆ ತುಂಬ ಹೊತ್ತು ರಾತ್ರಿ 10:30ವರೆಗೂ ಸಹಿತ ಟ್ರಾಫಿಕ್ ಜಾಮ್ ಆಗಿದೆ. ಯಾರೋ ಒಬ್ಬ ಅಧಿಕಾರಿಗಳು, ಅರಣ್ಯ ಅಧಿಕಾರಿ ಆಗಿರ್ಬೋದು, BBMP ಅಧಿಕಾರಿಗಳು ಸುಮಾರು ಮಾಹಿತಿ ಕೊಟ್ಟರು ಸಹಿತ ಯಾರೊಬ್ಬರು ಇದುವರೆಗೂ ಸಹಿತ ಈ ಕಡೆ ತಲೆ ಹಾಕಿಲ್ಲ. ಸೊ ಇದು ಇವರ ಒಂದು ವೈಫಲ್ಯ ಅಂತ ನಾನು ಹೇಳ್ತೀನಿ. ಸರ್, ಈಗ ಕಾರ್ ಮೇಲೆ ಮರ ಬಿದ್ದಿದೆ, ನೀವು ಕಷ್ಟಪಟ್ಟು ತೊಗೊಂಡಿರ್ತೀರ, ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವ್ಯವಸ್ಥೆ ಆದಾಗ ಏನು ಅನಿಸುತ್ತೆ ಸರ್? ಬೆಂಗಳೂರಿನಲ್ಲಿ ಇದು ನಿಮ್ಮ ಒಂದು ಕಾರ್ ಎಕ್ಸಾಂಪಲ್ ಅಷ್ಟೇ. ಇದು ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಇದೇ ಥರ ಆಗಿರುವಂಥದ್ರಲ್ಲಿ ನಿನ್ನೆ ಸುಮಾರು ಒಂದು 40 ಕಾರುಗಳು ಈ ಮಹಾಲಕ್ಷ್ಮಿ ಲೇಔಟ್ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಬಿದ್ದಿರ್ತಕ್ಕಂಥದ್ದು. ಅಂದರೆ ನನಗೆ ಮಾಹಿತಿ ಬಂದಿರೋದು 40 ಕಾರು ಇದೇ ಥರ ಆಗಿದೆ. ಅಂದರೆ ಎಲ್ಲೆಲ್ಲಿ ಈ ಥರ ತುಂಬ ಏಜ್ ಆಗಿರ್ತಕ್ಕಂಥ ಮರಗಳಿರ್ತಾವೆ, ಅದನ್ನು ತೆರವು ಮಾಡಬೇಕು. BBMP ಅಧಿಕಾರಿಗಳು ಇದನ್ನು ತೆರವುಗೊಳಿಸ್ಬೇಕು. ಈ ಥರದ್ದು ಅದ್ರ ಬದಲಾಗಿ ಬೇರೆ ಬೇರೆ ಸಣ್ಣ ಮರಗಳು ಹಾಕಿ ಆ ಥರದ್ದು ಮಾಡೋದು ವ್ಯವಸ್ಥೆ ಮಾಡಬೇಕು ಹೊರತು ಈಗ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂಥ ಒಂದು ಸೇವೆನ ಇವರು BBMP ಅಧಿಕಾರಿಗಳಾಗಲಿ ಅಥವಾ ಬೇರೆ ಅರಣ್ಯ ಅಧಿಕಾರಿಗಳು ಯಾರೂ ಕೊಡ್ತಾ ಇಲ್ಲ. ಸೊ ಇದು ತುಂಬ ಬೇಸರದ ಸಂಗತಿ ಅನಿಸುತ್ತೆ. ಸರ್ಕಾರ ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕು. ಏಕೆಂದರೆ ಇದು ಎಂಥದ್ದು ಗ್ರೇಟರ್ ಬೆಂಗಳೂರು ಏನಂತ ಮಾಡಿದ್ದಾರೆ, ಯಾವ ಅಥಾರಿಟಿ ಮಾಡಿದ್ದಾರೆ, ಯಾವುದೇ ಅಧಿಕಾರಿಗಳು ಸಹಿತ ಸ್ಪಂದನೆ ಮಾಡ್ತಾಯಿಲ್ಲ. ಈ ಸಂಬಂಧವಾಗಿ ಪೊಲೀಸರು ನಿನ್ನೆ ಮಾಡಿದಾಗ ಅವ್ರಿಗೇನು ಟ್ರಾಫಿಕ್ ಅವ್ರಿಗೇನು ಸ್ಥಳಾವಕಾಶ ಬೇಕಿತ್ತು ಅದು ಮಾಡ್ಕೊಂಡು ಹೊಟ್ಟೋದ್ರು. ಆದರೆ ಬೇಸಿಕ್ ಆಗಿರ್ತಕ್ಕಂಥ ಈ ಕಾರುಗಳು ಇದೇ ಥರ ಜಖಮಾಗೋಗಿರ್ತಕ್ಕಂಥದ್ದಕ್ಕೆ ಯಾವುದೂ ಪರಿಹಾರ ಇಲ್ಲ. ಇದಿಷ್ಟು ವಾಹನದ ಮಾಲೀಕರು ಹೇಳ್ತಿರುವಂಥ ಮಾತು. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಮಾಡಿರುವಂಥದ್ದು ಸುಗಮವಾದಂಥ ಆಡಳಿತ ವ್ಯವಸ್ಥೆಯನ್ನು ಕೊಡಬೇಕು ಅಂತ. ಆದರೆ ಈ ಒಂದು GBA ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂಥ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನುವಂಥದ್ದು ಅಳಲನ್ನು ವಾಹನದ ಮಾಲೀಕರು ಜೊತೆಗೆ ಸಾರ್ವಜನಿಕರು ತೋಡ್ಕೊಳ್ತಿರುವಂಥದ್ದು. ಇನ್ನಾದರೂ ಈ ಬಗ್ಗೆ ಸರ್ಕಾರ ಜೊತೆಗೆ DCM DK ಶಿವಕುಮಾರ್ ಅವರು, CM ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಂಡು GBA ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಜೊತೆಗೆ ತಾಕೀತನ್ನು ಮಾಡಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿಯಾದಂಥ ಅವ್ಯವಸ್ಥೆ ಮುಂದುವರಿಯುತ್ತೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವ ರಂಜನ್, ಬೆಂಗಳೂರು.